ಮಹಿಳೆಯರು 35 ವರ್ಷಗಳ ನಂತರ ಪಾಲಿಸಬೇಕಾದ ಆರೋಗ್ಯ ಸಲಹೆಗಳು. ನಮಸ್ಕಾರ ಸ್ನೇಹಿತರೆ, ಮಹಿಳೆಯರ ಜೀವನದಲ್ಲಿ 35 ವರ್ಷಗಳ ನಂತರ ದೇಹದಲ್ಲಿ ನಿಧಾನವಾಗಿ ಹಲವು ಬದಲಾವಣೆಗಳು ಕಾಣಿಸಬಹುದು. ಹಾರ್ಮೋನುಗಳ ಬದಲಾವಣೆ, ತೂಕ ಹೆಚ್ಚಾಗುವುದು, ಮೂಳೆಗಳ ಆರೋಗ್ಯ, ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟದಂತಹ ವಿಷಯಗಳ ಬಗ್ಗೆ ಹೆಚ್ಚು ಗಮನ ನೀಡುವುದು ಒಳ್ಳೆಯದು. ಹಾಗಾದರೆ 35 ವರ್ಷಗಳ ನಂತರ ಮಹಿಳೆಯರು ಯಾವ ಆರೋಗ್ಯ ಅಭ್ಯಾಸಗಳನ್ನು ಪಾಲಿಸಬೇಕು? ಬನ್ನಿ ತಿಳಿದುಕೊಳ್ಳೋಣ. ಪೌಷ್ಟಿಕ ಆಹಾರ ಸೇವಿಸಿ. ನಿಮ್ಮ ದಿನನಿತ್ಯದ ಆಹಾರದಲ್ಲಿ ತರಕಾರಿಗಳು, ಹಣ್ಣುಗಳು, ಬೇಳೆಕಾಳುಗಳು, ಸಂಪೂರ್ಣ ಧಾನ್ಯಗಳು, ಬೀಜಗಳು ಮತ್ತು ಉತ್ತಮ ಪ್ರೋಟೀನ್ ಮೂಲಗಳನ್ನು ಸೇರಿಸಿಕೊಳ್ಳಿ. ಅತಿಯಾಗಿ ಸಕ್ಕರೆ, ಉಪ್ಪು ಮತ್ತು ಪ್ಯಾಕೆಟ್ ಆಹಾರಗಳನ್ನು ಸೇವಿಸುವುದನ್ನು ಕಡಿಮೆ ಮಾಡಿ. ಪ್ರೋಟೀನ್ಗೆ ಗಮನ ಕೊಡಿ. 35ರ ನಂತರ ಸ್ನಾಯುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಪ್ರೋಟೀನ್ ಅಗತ್ಯ. ಬೇಳೆಕಾಳುಗಳು, ಮೊಟ್ಟೆ, ಹಾಲು ಮತ್ತು ಮೊಸರು ಮುಂತಾದ ಆಹಾರಗಳನ್ನು ನಿಮ್ಮ ಆಹಾರ ಪದ್ಧತಿಗೆ ತಕ್ಕಂತೆ ಸೇರಿಸಬಹುದು. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ. ಮೂಳೆಗಳ ಆರೋಗ್ಯಕ್ಕಾಗಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಮುಖ್ಯ. ಹಾಲು, ಮೊಸರು, ರಾಗಿ, ಎಳ್ಳು ಮುಂತಾದ ಆಹಾರಗಳನ್ನು ಸೇವಿಸುವುದು ಸಹಾಯಕವಾಗಬಹುದು. ವಿಟಮಿನ್ ಡಿ ಅಥವಾ ಕ್ಯಾಲ್ಸಿಯಂ ಕೊರತೆ ಇದೆ ಎಂದು ಅನುಮಾನವಿದ್ದರೆ ವೈದ್ಯರ ಸಲಹೆಯಂತೆ ಪರೀಕ್ಷೆ ಮಾಡಿಕೊಳ್ಳಿ ಮತ್ತು ಸಪ್ಲಿಮೆಂಟ್ ತೆಗೆದುಕೊಳ್ಳಿ. ಪ್ರತಿದಿನ ದೈಹಿಕ ಚಟುವಟಿಕೆ ಮಾಡಿ. ಕನಿಷ್ಠ 30 ನಿಮಿಷ ಚುರುಕಾಗಿ ನಡೆಯುವುದು, ಯೋಗ, ಸೈಕ್ಲಿಂಗ್ ಅಥವಾ ನಿಮಗೆ ಸೂಕ್ತವಾದ ವ್ಯಾಯಾಮ ಮಾಡುವುದು ಉತ್ತಮ ಅಭ್ಯಾಸ. ವಾರದಲ್ಲಿ ಕೆಲವು ದಿನ ಸ್ಟ್ರೆಂತ್ ಟ್ರೈನಿಂಗ್ ಅಥವಾ ದೇಹದ ಸ್ನಾಯುಗಳನ್ನು ಬಲಪಡಿಸುವ ವ್ಯಾಯಾಮವನ್ನು ಸೇರಿಸಿಕೊಳ್ಳುವುದು ಉಪಯುಕ್ತ. ತೂಕವನ್ನು ಗಮನದಲ್ಲಿಡಿ. 35ರ ನಂತರ ಮೆಟಬಾಲಿಸಂನಲ್ಲಿ ಬದಲಾವಣೆಗಳಾಗಬಹುದು. ಆದ್ದರಿಂದ ತೂಕವನ್ನು ಮಾತ್ರ ನೋಡದೆ ಸೊಂಟದ ಸುತ್ತಳತೆ, ಆಹಾರ ಪದ್ಧತಿ ಮತ್ತು ದೈಹಿಕ ಚಟುವಟಿಕೆಯ ಮೇಲೂ ಗಮನ ಕೊಡಿ. ನಿದ್ರೆಗೆ ಪ್ರಾಮುಖ್ಯತೆ ನೀಡಿ. ಪ್ರತಿದಿನ ಸರಿಯಾದ ಸಮಯಕ್ಕೆ ಮಲಗಿ ಸಾಕಷ್ಟು ನಿದ್ರೆ ಪಡೆಯಲು ಪ್ರಯತ್ನಿಸಿ. ನಿದ್ರೆ ಕಡಿಮೆಯಾದರೆ ದಣಿವು ಮತ್ತು ದಿನನಿತ್ಯದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀಳಬಹುದು. ಮಲಗುವ ಮೊದಲು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಮನೆ ಕೆಲಸ ಮತ್ತು ಕುಟುಂಬದ ಜವಾಬ್ದಾರಿಗಳ ನಡುವೆ ಮಹಿಳೆಯರು ತಮ್ಮನ್ನು ತಾವು ಮರೆತು ಬಿಡುತ್ತಾರೆ. ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ಧ್ಯಾನ, ಪ್ರಾಣಾಯಾಮ, ವಾಕಿಂಗ್, ಸಂಗೀತ ಅಥವಾ ನಿಮಗೆ ಇಷ್ಟವಾದ ಹವ್ಯಾಸಗಳಲ್ಲಿ ಸಮಯ ಕಳೆಯಿರಿ. ನಿಯಮಿತ ಆರೋಗ್ಯ ತಪಾಸಣೆ. 35 ವರ್ಷಗಳ ನಂತರ ರಕ್ತದೊತ್ತಡ, ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ನಂತಹ ಆರೋಗ್ಯ ಸೂಚಕಗಳನ್ನು ವೈದ್ಯರ ಸಲಹೆಯಂತೆ ಪರಿಶೀಲಿಸಿಕೊಳ್ಳುವುದು ಒಳ್ಳೆಯದು. ಮಹಿಳೆಯರು ತಮ್ಮ ವಯಸ್ಸು, ಕುಟುಂಬದ ಆರೋಗ್ಯ ಇತಿಹಾಸ ಮತ್ತು ವೈಯಕ್ತಿಕ ಅಪಾಯಗಳ ಆಧಾರದ ಮೇಲೆ ಸ್ತನ ಮತ್ತು ಗರ್ಭಕಂಠದ ಆರೋಗ್ಯ ತಪಾಸಣೆಗಳ ಬಗ್ಗೆ ವೈದ್ಯರೊಂದಿಗೆ ಚರ್ಚಿಸಬೇಕು. ಮಾಸಿಕ ಚಕ್ರದಲ್ಲಿನ ಬದಲಾವಣೆಗಳನ್ನು ನಿರ್ಲಕ್ಷಿಸಬೇಡಿ. ಮಾಸಿಕ ಧರ್ಮದ ಅವಧಿಯಲ್ಲಿ ತುಂಬಾ ಬದಲಾವಣೆ, ಅತಿಯಾದ ರಕ್ತಸ್ರಾವ, ನಿರಂತರ ನೋವು ಅಥವಾ ಬೇರೆ ಯಾವುದೇ ಅಸಾಮಾನ್ಯ ಲಕ್ಷಣಗಳು ಕಂಡುಬಂದರೆ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ವೈದ್ಯರನ್ನು ಸಂಪರ್ಕಿಸಿ. ನಿಮ್ಮ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಿ. ಮಹಿಳೆಯರೇ, ಕುಟುಂಬದವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಷ್ಟೇ ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ. 35 ವರ್ಷ ಎನ್ನುವುದು ವಯಸ್ಸಾಗುತ್ತಿದೆ ಎಂದರ್ಥವಲ್ಲ. ಇದು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮವಾಗಿ ನೋಡಿಕೊಳ್ಳಲು ಪ್ರಾರಂಭಿಸುವ ಉತ್ತಮ ಸಮಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಯಾವ ಆರೋಗ್ಯ ವಿಷಯದ ಬಗ್ಗೆ ಮುಂದಿನ ವಿಡಿಯೋ ಬೇಕು ಎನ್ನುವುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.